ಆತ್ಮೀಯ ಬೃಂದಾವನ ಕಂಪ್ಯೂಟರ್ನ ವೀಕ್ಷಕರೆಲ್ಲರಿಗೂ ಕೂಡ ಬೃಂದಾವನ ಕಂಪ್ಯೂಟರ್ ಚಾನಲ್ ವತಿಯಿಂದ ಸ್ವಾಗತ. ಇನ್ನೂ ಯಾರು ಕೂಡ ಬೃಂದಾವನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲು ಅಂಥವರು ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಷಯ ಬಂದು ರೇಷನ್ ಕಾರ್ಡ್ ತಿದ್ದುಪಡಿ. ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಇವತ್ತು ನಮ್ಮ ಭಾರತಾದ್ಯಂತ ಎಲ್ಲ ಕಡೆ ರೇಷನ್ ಕಾರ್ಡ್ಗಳಿವೆ. ಹಾಗಾಗಿ ಕೆಲವೊಂದು ದಿನಗಳು ಮಾತ್ರ ತಿದ್ದುಪಡಿಗೆ ಅವಕಾಶವನ್ನು ಕೊಟ್ಟಿರ್ತಾರೆ. ಅಂದರೆ ದಿನಾಂಕ 12/9/2025ರಿಂದ 30/9/2025 ಪುನಃ ಮತ್ತೆ ಕರ್ನಾಟಕದ ರಾಜ್ಯ ಸರ್ಕಾರ ತಿದ್ದುಪಡಿಗೆ ಅವಕಾಶವನ್ನು ಕೊಟ್ಟಿದೆ. ಈ ತಿದ್ದುಪಡಿಯಲ್ಲಿ ಏನೇನು ಮಾಡಿಸ್ಬೋದು ಅಂತಂದರೆ, ನಿಮ್ಮ ಮಕ್ಕಳನ್ನು ಅಥವಾ ಯಾರು ರೇಷನ್ ಕಾರ್ಡಿನಲ್ಲಿ ಇರುವುದಿಲ್ಲೋ ಅಂಥವ್ರನ್ನ ಸೇರ್ಪಡೆ ಮಾಡ್ಬೋದು. APL ಕಾರ್ಡ್ ಆಗಿರ್ಬೋದು ಅಥವಾ BPL ಕಾರ್ಡ್ ಆಗಿರ್ಬೋದು ಅಥವಾ ಅಂತ್ಯೋದಯ ಕಾರ್ಡು ಕೂಡ ಆಗಿರ್ಬೋದು. ಯಾವುದೇ ಕಾರ್ಡಿನಲ್ಲಿ ಸೇರ್ಪಡೆ ಮಾಡಬಹುದು. ಸೇರ್ಪಡೆ ಮಾಡಲಿಕ್ಕೆ ಅವಕಾಶ ನೀಡಿದ್ದಾರೆ. ಹಾಗಾಗಿ ಸೇರ್ಪಡೆ ಮಾಡಬೇಕಂದ್ರೆ ಯಾವ ವಯಸ್ಸಿನವರಿಗೆ ಏನು ದಾಖಲಾತಿಗಳು ಬೇಕು ಅಂತ ನಾನು ತಿಳಿಸ್ತಾ ಇದ್ದೀನಿ. ಇವಾಗ ಸಪೋಸ್ ಆಗಿ ನಿಮ್ಮ ಒಂದು ಮಗು 6 ವರ್ಷ ಒಳಗಡೆ ಇದ್ದರೆ 6 ವರ್ಷ ಒಳಗಡೆ ಇದ್ದರೆ ಆ ಮಗುವಿಗೆ ಆಧಾರ್ ಕಾರ್ಡ್, ಆ ಮಗುವಿನ ಆಧಾರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂಥ ಮೊಬೈಲ್ ಸಂಖ್ಯೆ ಹಾಗೂ ಆ ಹುಡುಗ ಅಥವಾ ಹುಡುಗಿ ಆಗಿರ್ಬೋದು, ಆ ಮಗುವಿನ ಜನನ ಪ್ರಮಾಣ ಪತ್ರ ಕಂಪಲ್ಸರಿ ಬೇಕಾಗುತ್ತೆ. ಇನ್ನು 6 ವರ್ಷ ಮೇಲ್ಪಟ್ಟಂಥ ಸೇರ್ಪಡೆ ಆಗುವಂಥ ವ್ಯಕ್ತಿಗಳಿಗೆ ದಾಖಲಾತಿ ಏನು ಬೇಕಂದರೆ ಆಧಾರ್ ಕಾರ್ಡ್ ಕಂಪಲ್ಸರಿ. ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಕೂಡ ಕಂಪಲ್ಸರಿ, ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್. ಅದಾದ ನಂತರ ಆ ಮಗುವಿನ ಅಥವಾ ಆ ವ್ಯಕ್ತಿಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್. ಕ್ಯಾಸ್ಟ್ ಇರಲಿಲ್ಲ ಅಂದರೆ ನಡೆಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಇನ್ಕಮ್ ಆದರೂ ಇರಬೇಕು. ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿರುತ್ತದೆ. ಅಂಥ ಹುಡುಗನ ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿರುತ್ತದೆ. ಹಾಗಾಗಿ ಇಷ್ಟೆಲ್ಲ ದಾಖಲಾತಿಗಳು ನಿಮ್ಮಲ್ಲಿದ್ದರೆ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಗ್ರಾಮ 1 ಮತ್ತು ಕರ್ನಾಟಕ 1 ಎಲ್ಲಿ ಆ ಒಂದು ಸಂಸ್ಥೆಗಳು ಇರ್ತವೆ, ಗ್ರಾಮ 1 ಮತ್ತು ಕರ್ನಾಟಕ 1, ಆ ಸಂಸ್ಥೆಯಲ್ಲಿ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಬರ್ತ್ ಸರ್ಟಿಫಿಕೇಟ್, ಫೋನ್ ನಂಬರ್ ಹಾಗೂ ಆಧಾರ್ ಕಾರ್ಡ್ ಮತ್ತು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಮತ್ತು ಫೋನ್ ನಂಬರ್, ಇಷ್ಟು ದಾಖಲಾತಿಗಳನ್ನು ನೀವು ತೆಗೆದುಕೊಂಡು ನಿಮ್ಮ ಕುಟುಂಬದ ಒಬ್ಬರು, ನಿಮ್ಮ ಮೊದಲು ರೇಷನ್ ಕಾರ್ಡ್ ಏನಿರುತ್ತಲ್ಲ ಆ ರೇಷನ್ ಕಾರ್ಡ್ನಲ್ಲಿ 4-5 ಜನ ಇರ್ತಾರೆ. 4-5 ಜನ ಇರುವಂಥ ವ್ಯಕ್ತಿಗಳಲ್ಲಿ ಒಬ್ಬರು ಯಾರಾದರೂ ಒಬ್ಬರನ್ನ ಕರೆದುಕೊಂಡು ಹೋಗಬೇಕು. ಕರೆದುಕೊಂಡು ಹೋದರೆ ಅವರ ಒಂದು ಪ್ರಥಮದಾಗಿ ಹೆಬ್ಬೆಟ್ಟನ್ನು ತೆಗೆದುಕೊಳ್ಳಲಾಗುತ್ತದೆ. ಹೆಬ್ಬೆಟ್ಟು ತೆಗೆದುಕೊಂಡ ಮೇಲೆ ನೆಕ್ಸ್ಟ್ ಕಾರ್ಡ್ ಓಪನ್ ಆಗುತ್ತೆ. ಕಾರ್ಡ್ ಓಪನ್ ಆದಮೇಲೆ ಕಾರ್ಡನ್ನು ತಿದ್ದುಪಡಿ ಮಾಡಲು ನಮಗೆ ಅವಕಾಶ ನೀಡಿರ್ತಾರೆ. ಅಂಥ ಕಾರ್ಡುಗಳನ್ನ ನಾವು ತಿದ್ದುಪಡಿಯನ್ನು ಮಾಡಬಹುದು. ತಿದ್ದುಪಡಿ ಮತ್ತು ಸೇರ್ಪಡೆ. ತಿದ್ದುಪಡಿ ಅಂದರೆ ಏನಂತ ಹೇಳಿದರೆ, ನಾವು ಈಗ ಇಲ್ಲಿ ತನಕ ನಾವು ಸೇರ್ಪಡೆ ಬಗ್ಗೆ ಹೇಳಿದ್ವಿ. ಮಗುವನ್ನ ಸೇರ್ಪಡೆ ಮಾಡ್ಬೋದಾಯಿತು ಅಥವಾ ವ್ಯಕ್ತಿನ ಸೇರ್ಪಡೆ ಮಾಡ್ಬೋದಾಯಿತು. ಅಂಥವ್ರನ್ನ ನಾವು ಸೇರ್ಪಡೆ ಹೇಗೆ ಮಾಡೋದು ಅಂತ ಹೇಳಿದ್ವಿ. ನೆಕ್ಸ್ಟ್ ಬಂದು ತಿದ್ದುಪಡಿ ಅಂದಾಗ, ತಿದ್ದುಪಡಿ ಅಂದ್ರೆ ಏನೇನು ಬರುತ್ತೆ ಅಂತ ಹೇಳಿದರೆ, ಇವಾಗ ಕೆಲವೊಬ್ಬರು ಭಾವಚಿತ್ರ ಫೋಟೋ, ಹಳೆಯ ಫೋಟೋಗಳು ಇರ್ತವೆ. ಅವರು ಆಧಾರ್ ಕಾರ್ಡ್ನಲ್ಲಿ ಫೋಟೋವನ್ನು ಚೇಂಜ್ ಮಾಡಿಸಿರ್ತಾರೆ, ಬಟ್ ರೇಷನ್ ಕಾರ್ಡಲ್ಲಿ ಚೇಂಜ್ ಆಗಿರಲ್ಲ. ಹಾಗಾಗಿ ಅಲ್ಲಿ ಫೋಟೋವನ್ನು ಬದಲಾವಣೆ ಮಾಡ್ಬೋದು. ಆ ವ್ಯಕ್ತಿಯ ಬಯೋಮೆಟ್ರಿಕ್ ತೊಗೊಂಡು ಲಾಗಿನ್ ಮಾಡಿದರೆ ಆ ವ್ಯಕ್ತಿಯ ಹೊಸ ಆಧಾರ್ ಕಾರ್ಡ್ ಏನಿರುತ್ತಲ್ಲ ಆ ಆಧಾರ್ ಕಾರ್ಡ್ನ ಫೋಟೋ ನಿಮ್ಮ
ರೇಷನ್ ಕಾರ್ಡ್ನಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದು ಶಾಪ್ ಚೇಂಜ್ ಅಂದರೆ ಅಂಗಡಿಯನ್ನು ಚೇಂಜ್ ಮಾಡ್ಬೋದು ನಾವು. ಅಂಗಡಿ ಯಾವ ರೀತಿ ಚೇಂಜ್ ಮಾಡಬೇಕು? ಕೆಲವೊಂದು ಭಾಗದಿಂದ ವರ್ಗಾವಣೆಯಾಗಿ ಹೋಗಿರ್ತಾರೆ. ಇವತ್ತು ರಾಯಚೂರಲ್ಲಿದ್ದವರು ಸಿಂಧನೂರಿಗೆ ಬಂದಿರ್ತಾರೆ, ಬಟ್ ಶಾಪು ಅಲ್ಲೇ ರಾಯಚೂರಲ್ಲೇ ತೋರಿಸ್ತಾ ಇರುತ್ತೆ. ಬಟ್ ಅದನ್ನ ಚೇಂಜ್ ಮಾಡ್ಕೋಬೇಕಂದ್ರೆ ಇವರು ಆಲ್ರೆಡಿ ಆಧಾರ್ ಕಾರ್ಡನ್ನು ಸಿಂಧನೂರು ಅಡ್ರೆಸ್ಗೆ ಚೇಂಜ್ ಮಾಡ್ಕೊಂಡಿರ್ತಾರೆ. ಸಿಂಧನೂರು ಅಡ್ರೆಸ್ಸಿಗೆ ಚೇಂಜ್ ಮಾಡ್ಕೊಂಡಿದ್ರೆ ಅಂದರೆ ಇದು ಉದಾಹರಣೆಗೆ ಕೊಡ್ತಾ ಇದ್ದೀನಿ. ನಾನು ಸಿಂಧನೂರು ಭಾಗನೇ ಆಗಿದ್ದು ರಾಯಚೂರು ಜಿಲ್ಲೆಯಿಂದ ಮಾತಾಡ್ತಾ ಇದ್ದು, ಹಾಗಾಗಿ ನಾನು ಉದಾಹರಣೆ ನಮ್ಮ ರಾಯಚೂರು ಸಿಂಧನೂರು ಉದಾಹರಣೆ ಕೊಡ್ತಾ ಇದ್ದೀನಿ. ರಾಯಚೂರಲ್ಲಿ ಕಾರ್ಡ್ ಇರುತ್ತೆ, ಅವರು ವರ್ಗಾವಣೆ ಆಗಿ ಸಿಂಧನೂರಿಗೆ ಬಂದಿರ್ತಾರೆ ಅಥವಾ ಯಾವುದೇ ಕೆಲಸದ ಮೇಲೆ ಸಿಂಧನೂರಿಗೆ ಬಂದಿರ್ತಾರೆ. ಅಂಥವರು ಏನು ಮಾಡಬೇಕಂದ್ರೆ ಕಂಪಲ್ಸರಿ ಆಧಾರ್ ಕಾರ್ಡನ್ನು ಫಸ್ಟ್ ಅಡ್ರೆಸ್ ಚೇಂಜ್ ಮಾಡ್ಕೋಬೇಕು. ಅಡ್ರೆಸ್ ಚೇಂಜ್ ಆಗಿಂದ ನೆಕ್ಸ್ಟ್ ಕಾರ್ಡ್ ಶಾಪು ಮತ್ತು ಅಡ್ರೆಸ್ ಸಿಂಧನೂರಿಗೂ ಕೂಡ ನಾವು ವರ್ಗಾವಣೆ ಮಾಡಿಕೋಬೋದು. ಆ ಥರ ಇರುತ್ತೆ. ನೆಕ್ಸ್ಟ್ ಬಂದು ಶಾಪ್ ವರ್ಗಾವಣೆ ಆಯಿತು. ಇವಾಗ ಸೇರ್ಪಡೆ ಆಯಿತು, ತಿದ್ದುಪಡಿ ಆಯಿತು, ಶಾಪ್ ವೆರಿಫಿಕೇಷನ್ ಆಯಿತು, ಫೋಟೋ ಬದಲಾವಣೆ ಆಯಿತು. ಇಷ್ಟೆಲ್ಲ ಮಾಡಲು ಅವಕಾಶ ನೀಡಿರ್ತಾರೆ. ಅಂಥ ಅವಕಾಶ ದಿನಾಂಕ 12 ಅಂದರೆ ನಿನ್ನೆ 12/9/2025 30/9/2025 ಕಾಲಾವಕಾಶ ಕೊಟ್ಟಿರ್ತಾರೆ. ಇನ್ನು ಯಾರು ಕೂಡ ಈ ಯೋಜನೆ ಒಳಗೆ ಕೆಲವೊಬ್ಬರು ಇನ್ನೂ ಯಾರು ಸೇರ್ಪಡೆ ಆಗಿರೋದಿಲ್ಲ ಅಥವಾ ತಿದ್ದುಪಡಿ ಮಾಡಿಸ್ಕೊಂಡಿರಲ್ಲ ಅಥವಾ ಯಾವುದೇ ನಿಮ್ಮ ರೇಷನ್ ಕಾರ್ಡ್ ಸಮಸ್ಯೆ ಇತ್ತಂದರೆ, ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಲೋಪದೋಷಗಳಿದ್ದರೆ ಅಂಥ ಲೋಪದೋಷಗಳನ್ನು ಸೇರ್ಪಡೆ ಮತ್ತು ತಿದ್ದುಪಡಿ ಹಾಗೂ ಬದಲಾವಣೆ ಇವೆಲ್ಲವನ್ನು ಕೂಡ ರಾಜ್ಯ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮಾತ್ರ ಇರುತ್ತೆ. ಆ ಗ್ಯಾಪಿನಲ್ಲಿ ಮಾತ್ರ ವರ್ಕ್ ಆಗುತ್ತೆ. ನೆಕ್ಸ್ಟ್ 10ರಿಂದ 5 ಆದಮೇಲೆ 5 ಗಂಟೆ ಸಾಯಂಕಾಲ 5 ಆದಮೇಲೆ ಆಟೋಮೆಟಿಕ್ಕಾಗಿ ಗೌರ್ಮೆಂಟ್ನವರು ವೆಬ್ಸೈಟನ್ನು ಕ್ಲೋಸ್ ಮಾಡ್ತಾರೆ. ಹಾಗಾಗಿ 5 ಗಂಟೆ ನಂತರ ಹೋದರೆ ನಮಗೆ ವರ್ಕ್ ಆಗೋದಿಲ್ಲ. ಹಾಗಾಗಿ ತಾವೆಲ್ಲರೂ ಕೂಡ ಆದಷ್ಟು ಬೇಗನೆ ಯಾರು ಇನ್ನೂ ಸೇರ್ಪಡೆ ಆಗಿರೋಲ್ಲ ಅಥವಾ ಯಾರಾದರೂ ಕುಟುಂಬದಲ್ಲಿ ತೀರಿ ಹೋಗಿರ್ತಾರೆ, ತೀರಿ ಹೋದಂಥವರ ಡಿಲೀಟ್ ಮಾಡ್ಬೋದು. ಅಥವಾ ನಿಮ್ಮ ಹೆಣ್ಮಕ್ಳನ್ನ ಮ್ಯಾರೇಜ್ ಮಾಡಿಕೊಟ್ಟಿರ್ತೀರಿ, ಅವ್ರ ಗಂಡನ ಮನೆಗೆ ಹೋಗಿರ್ತಾರೆ, ಅಂಥವ್ರನ್ನ ಡೆಲೀಟ್ ಮಾಡ್ಬೋದು. ಡೆಲೀಟ್ ಇಲ್ಲಿ ನಿಮ್ಮ ಕಾರ್ಡಲ್ಲಿ ಮಾಡಿದರೆ ಮುಂದೆ ನೆಕ್ಸ್ಟ್ ಅವ್ರ ಗಂಡನ ಮನೆಯಲ್ಲೇ ಕಾರ್ಡ್ ಮಾಡಿಕೊಳ್ಳಲು ಅವಕಾಶವಿರುತ್ತದೆ. ಹಾಗಾಗಿ ಈ ಎಲ್ಲ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತು ಸೇರ್ಪಡೆಯಲ್ಲಿ ಬದಲಾವಣೆಗಳು ಇರುತ್ತೆ. ಇಂಥ ಬದಲಾವಣೆ ದಿನಾಂಕ 12/9/2025 ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ಮಾತ್ರ. ದಿನಾಂಕ 30/9/2025 ಕಾಲಾವಕಾಶ ನೀಡಿರ್ತಾರೆ ಕರ್ನಾಟಕ ಸರ್ಕಾರ. ಹಾಗಾಗಿ ಇನ್ನು ಯಾರು ಕೂಡ ಬದಲಾವಣೆ ಮಾಡಿಕೊಂಡಿಲ್ಲ ಅಂಥವರು ಆದಷ್ಟು ಬೇಗನೆ ತಮ್ಮ ರೇಷನ್ ಕಾರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಅಂತ ತಿಳಿಸುತ್ತಾ, ನೆಕ್ಸ್ಟ್ ನಾಳಿನ ವಿಡಿಯೋದಲ್ಲಿ ನಾನು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಗೃಹಲಕ್ಷ್ಮಿ ಯೋಜನೆ, ಎಲ್ಲರಿಗೂ ಗೊತ್ತು ಗೃಹಲಕ್ಷ್ಮಿ ಅನ್ನೋದು. ಆ ಒಂದು ಗೃಹಲಕ್ಷ್ಮಿ ಯೋಜನೆಯ ಕುಂದುಕೊರತೆಯನ್ನು ನಾಳಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ಕೂಡ ಯಾರು ನನ್ನ ಚಾನಲನ್ನು, ನಮ್ಮ ಬೃಂದಾವನ ಕಂಪ್ಯೂಟರ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅಂಥವರು ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇವತ್ತಿನ ವಿಷಯ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತ ನಾನು ಅಂದುಕೊಂಡಿದ್ದೀನಿ. ಅರ್ಥವಾಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.